ಈಗಾಗಲೇ ರಾಜ್ಯ ಸರ್ಕಾರ ಏನು 22 ಲಕ್ಷ BPL ಪಡಿತರ ಚೀಟಿಗಳನ್ನು ರದ್ದುಗೊಳಿಸಿ ಅವುಗಳನ್ನು APL ಪಡಿತರ ಚೀಟಿಯನ್ನಾಗಿ ವರ್ಗಾವಣೆ ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂತಂದ್ರೆ 1,20,000 ರೂಪಾಯಿ ಆದಾಯ ಮಿತಿ ಅಂತೇಳಿ ಸರ್ಕಾರ ಒಂದು ಆದೇಶ ಮಾಡೈತಿ. ಆದರೆ ಕಡು ಬಡವರಿಗೆ 1,20,000 ರೂಪಾಯಿಗೆ ಸರ್ವಸಾಮಾನ್ಯ. ಯಾಕಂತಂದ್ರೆ ನಾವೇನೋ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡಿವಿ ಎಲ್ಲಿ ಮಾಡಿದೀವಿ ಅಂದರೆ 1 ಲಕ್ಷ, ಅಥವಾ ಹಾಸ್ಪಿಟ್ಲ್ ನಾವು ಎಲ್ಲೋ ಬಿಲ್ ಕಟ್ಟೋರಿದ್ರೆ ಸಾಲ ಮಾಡಿಸಿ 1,20,000 ರೂಪಾಯಿ ಅವ್ರ ಹತ್ರ ಇರ್ತಾವೆ ರೀ. ಆದರೆ ಸರ್ಕಾರ 1,20,000 ರೂಪಾಯಿ ಇರ್ತಕ್ಕಂಥ ಒಂದು ಆದಾಯ ಮಿತಿಯನ್ನು ಹೆಚ್ಚಿಗೆಗೊಳಿಸಿ ಬಡವರಿಗೆ ಅದರಿಂದ ಅನುಕೂಲ ಆಗಿ 2 ಲಕ್ಷ ಹೊರಗೆ ಮಾಡಿದ್ರೆ ಬಡವರಿಗೆ ಅದರಿಂದ ಅನುಕೂಲ ಆಗ್ತೈತಿ. ಯಾಕಂದ್ರೆ ಈಗ BPL ಕಾರ್ಡ್ ಯಾವಕ್ಕೆ ಅನುಕೂಲ ಐತಪ್ಪ ಅಂತಂದ್ರೆ ಎಲ್ಲಿ ಹಾರ್ಟ್ ಆಪ್ರೇಷನ್ ಆಗಲಿ ಅಥವಾ ಏನೋ ಆಕ್ಸಿಡೆಂಟ್ಗಳಾಗಲಿ ಯಾವುದೇ ಒಂದು ಸರ್ಕಾರದ ಸಾಲ ಸೌಲಭ್ಯ ತೊಗೋಬೇಕಾದ್ರೆ BPL ಕಾರ್ಡ್ ಇರಲಾರ್ದನ ಯಾವುದೇ ರೀತಿ ಸಾಲ ಸೌಲಭ್ಯ ಕೊಡೋದಿಲ್ಲ. ಅದಕ್ಕೆ ಸರ್ಕಾರ ಆದಾಯ ಏನೋ ಒಂದು ಮಿತಿ ಮಾಡೈತಿ, ಆ ಆದಾಯದ ಮಿತಿಯನ್ನು ಹೆಚ್ಚಿಗೆಗೊಳಿಸಬೇಕು. ಕಡು ಬಡವರಿಗೆ BPL ಕಾರ್ಡ್ ಒದಗಿಸುವಂಥ ಸೌಲಭ್ಯ ಆಗಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈಗೇನು ಸರ್ಕಾರ ಆದಾಯ ತೆರಿಗೆ ಕಟ್ತಕ್ಕಂಥ ಏನು ನಾಗರಿಕರದಾರ ಅಂಥವ್ರ ಕಾರ್ಡನ್ನು BPL ಕಾರ್ಡನ್ನು ರದ್ದು ಮಾಡಿ APL ಮಾಡಿದಾರೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಬಡವರ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ, ಅದನ್ನು BPL ಕಾರ್ಡ್ ಕೊಡುವಂಥ ವ್ಯವಸ್ಥೆ ಆಗಬೇಕಂತ ನಾವು ಕೇಳ್ಕೊತೀವಿ.